ಇವನ ಬಾಯಲ್ಲಿ ಹೊಲಸೇ ಇದ್ದಿದ್ದು. ಮತ್ತು ಇವನು ರಾತ್ರಿ ಕುಡಿತಿದ್ದ ಕಾಣುತ್ತೆ. ಕುಡಿದ ಮೇಲೆ ಇವನು ಮನುಷ್ಯನಾಗಿರೋದಿಲ್ಲ. ಮತ್ತು ಅವನ ಕೀರ್ತಿ ಪತಾಕೆ ಏನಿದೆ, ಅವನ ಕೀರ್ತಿ ಮತ್ತು ಹಣ ಎರಡೂ ಸೇರಿದಾಗ ಕಣ್ಣು ಕಾಣದಾಗಿ ಅವನಿಗೆ ಅದನ್ನು ಅಹಮ್ಮಾಗಿ ಪರಿವರ್ತಿಸ್ಕೊಂಡ. ಮದ ಅವನ ತಲೆಗೆ ಏರ್ತು. ಇದರಿಂದ ಅವನಿಗೆ ಕೊನೆಗೆ ಶನಿಯಾಗಿ ಕಾಡಿದ್ದು ಆ ಪವಿತ್ರ ಗೌಡ ಅಂತ ಹೇಳೋ ಇನ್ನೊಬ್ಬಳು. ಒಂದು ಒಳ್ಳೆಯ ಹೆಂಡತಿ, ಒಂದು ಒಳ್ಳೆಯ ಚಂದ ಇರುವ ಮಗ ಇದ್ದು ಇನ್ಯಾವಳನ್ನೋ ಅವನು ಕಟ್ಟಿಕೊಂಡಿದ್ದು, ಲವ್ ಮಾಡಿದ್ದು ಅಥವಾ ಇಟ್ಟುಕೊಂಡಿದ್ದು ನನಗೇನು ಗೊತ್ತಿಲ್ಲ ಪರ್ಸನಲ್. ಆದರೆ ಅವಳು ಅವನ ಶನಿಯಾಗಿ ಕಾಡಿದಳು. ಅವಳಿಗಾಗಿ ರೇಣುಕಾಸ್ವಾಮಿಯ ಕೊಲೆ ಆಯಿತು. ಮತ್ತು ಆ ಕೊಲೆ ಆಗಲಿ, ಕೊಲೆ ಏನೋ ಹೊಡೆಯುವಾಗ ಸತ್ತೋದ್ರು ಅಂತ ಹೇಳ್ಕೊಳ್ಳೋಣ, ಯಾರೋ ಹೊಡೆದ್ರು ಅಂತ ಹೇಳ್ಕೊಳ್ಳೋಣ, ಇವನ ಶಿಷ್ಯದನ್ನೇ ಹೊಡೆದು ಆ ಪ್ರಕರಣವನ್ನು ಮುಚ್ಚಿಟ್ಟದ್ದು ಅಪರಾಧ ಆಗೋಯಿತು. ಆ ಹೆಣವನ್ನು ಎಲ್ಲಿಗೂ ತಗೊಂಡು ಹೋಗಿದ್ದು, ಬಿಸಾಕಿದ್ದು, ಆ ಪ್ರಕರಣವನ್ನೇ ಮುಚ್ಚಿಟ್ಟದ್ದು, ಇದೆಲ್ಲ ಅಪರಾಧ ದರ್ಶನದಾಗೋಯಿತು. ಇದೆಲ್ಲವೂ ಸೇರಿ ಅವನಿಗೆ ಒಂದು ಹೆಣ್ಣು, ಒಂದು ಹೆಂಡ, ಒಂದು ಅಹಂಕಾರ, ಇದು ಇವನನ್ನು ಸರ್ವನಾಶ ಮಾಡಿದೆ.